ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನೊಳಗೆ 15 ದಿನದ ಒಳಗಾಗಿ ಶಿಕ್ಷಣ ಸಾಲ ಮಂಜೂರು ಮಾಡಬೇಕು ಅನ್ನುವಂಥ ಬ್ಯಾಂಕ್ಗಳಿಗೆ ಹಣಕಾಸು ಸಚಿವಾಲಯ ಖಡಕ್ ಸಂದೇಶ ಕೊಟ್ಟಿದೆ. ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ವಿದ್ಯಾರ್ಥಿಗಳು ಶಿಕ್ಷಣ ಸಾಲವನ್ನು ಮಾಡಿಕೊಂಡು ಆರ್ಥಿಕವಾಗಿ ದುರ್ಬಲ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಓದ್ತಾ ಇರ್ತಾರೆ. ಅಂಥವ್ರಿಗೆ ಬ್ಯಾಂಕ್ಗಳು ತುಂಬಾ ಕಾಟ ಕೊಡ್ತಾ ಇರ್ತಾರೆ. ವಿಳಂಬಕ್ಕೆ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತೇಳಿ ಸಾಕಷ್ಟು ವಿದ್ಯಾರ್ಥಿ ಕೇಳ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಒಂದು ಹೊಸ ರೂಲ್ಸ್ ತಂದಿದೆ. ಏನಪ್ಪ ಅಂದರೆ, ವಿನಾಕಾರಣ ನಿಮಗೆ ವಿನಾಕಾರಣ ಅರ್ಜಿ ತಿರಸ್ಕರಿಸುವುದು, ಬ್ಯಾಂಕ್ಗಳಿಗೆ ಈ ಥರ ಮಾಡಿದರೆ ನಿಮಗೆ ಕಟ್ಟುನಿಟ್ಟಿನಾಗಿ ಒಂದು ಕ್ರಮವನ್ನು ಕೈಗೊಳ್ತೀವಿ ಅಂತೇಳಿ 15 ದಿನದಲ್ಲಿ ಯಾರು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುತ್ತಾರೆ ಶಿಕ್ಷಣ ಸಾಲಕ್ಕೆ, ಸೊ ಅವರಿಗೆ ಮಂಜೂರು ಮಾಡಬೇಕಂತ ಅಧಿಕೃತವಾಗಿ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಇದು ಏನಪ್ಪ ಅಂದರೆ, ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಈಗ ಆಲ್ರೆಡಿ ಶೈಕ್ಷಣಿಕ ಸಾಲ ಎಜುಕೇಷನ್ ಲೋನಿಗೆ ಅಪ್ಲೈ ಮಾಡಿರ್ತಾರೆ. ಬಟ್ ಬ್ಯಾಂಕ್ಗಳು ಅವರಿಗೆ ನಾಳೆ ಬನ್ನಿ ಆಗೋದಿಲ್ಲ ಆ ಥರ ಈ ಥರ ಅಂತ ರೀಸನ್ಸ್ ಕೊಡ್ತಾ ಇರ್ತಾರೆ. ಸೊ ಅಂಥವನ್ನು ಅವಾಯ್ಡ್ ಮಾಡಬೇಕು ಅಂತೇಳಿ ಸೊ 15 ದಿನದೊಳಗೆ ಶಿಕ್ಷಣ ಸಾಲ ಮಂಜೂರು ಮಾಡಬೇಕು. ಇದನ್ನು ಕಟ್ಟಪ್ಪಣೆ ಹೊಡಿಸಿದ್ದಾರೆ. ಸೊ ವಿಳಂಬಕ್ಕೆ ಯಾರ್ಯಾರು ಏನೇನು ಹೊಣೆ ಆಗುತ್ತೆ ಏನು ಅಂತಲೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬೇಕಂತಿದ್ದಾರೆ ಎಜುಕೇಷನ್ ಲೋನು, ಇನ್ನು ಮುಂದೆ ನಿಮಗೆ ಈಸಿಯಾಗಿ ಸಿಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಗೆ ತೊಂದರೆ ಆಗೋದಿಲ್ಲ. ಆಲ್ರೆಡಿ 22-23ನೇ ಸಾಲಿನಲ್ಲಿ 7,38,580 ಜನ ವಿದ್ಯಾರ್ಥಿಗಳು ಆಲ್ರೆಡಿ ಕೊಟ್ಟಿದ್ದಾರೆ. 23-24ನೇ 6,29,594 ಆಗಿದೆ. ಆಲ್ರೆಡಿ ಏನಪ್ಪ ಅಂದರೆ 28,000 ಅರ್ಜಿಗಳನ್ನು ತಿರಸ್ಕಾರ ಮಾಡಿದರೆ, 24,000 ಅರ್ಜಿಗಳನ್ನು ಕೂಡ 24 ಸಲ ತಿರಸ್ಕಾರ ಮಾಡಿದರೆ. ಸೊ ಹಾಗಾಗಿ ಈ ಥರ ಮಾಡಬಾರ್ದು. ಮತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಎಂಬುದು ಅವರ ಹಕ್ಕಾಗಿರೋದರಿಂದ ಹಾಗಾಗಿ ಆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಾಲವನ್ನು ಮಂಜೂರು ಮಾಡಬೇಕು. ಆದಷ್ಟು ಬೇಗನೆ ತ್ವರಿತಗತಿಯಲ್ಲಿ 15 ದಿನಗಳ ಕಾಲಾವಕಾಶ ಮಂಜೂರು ಮಾಡಬೇಕು ಅಂತ ಕೂಡ ಅವರು ಅರ್ಜಿ ಸಲ್ಲಿಸಿದ 15 ದಿನದೊಳಗಾಗಿ ಅವರಿಗೆ ಮಂಜೂರು ಮಾಡಬೇಕಂತ ಅಧಿಕೃತ ಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸಿಕೊಡ್ತಿದ್ದೀನಿ. ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಫ್ರೆಂಡ್ಸ್. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ನಮ್ಮ ಶೈಕ್ಷಣಿಕ ಸಾಲಕ್ಕೆ ಅರ್ಜಿ ಹಾಕಿದ್ವಿ, ಬಟ್ ಆದರೆ ಏನಂದರೆ ನಮಗೆ ಬ್ಯಾಂಕ್ಗಳು ಕಾಟ ಕೊಡ್ತಾ ಇದ್ದಾವಂತೆ. ಸೊ ಹಾಗಾಗಿ ಆ ಥರದ್ದು ಯಾವುದಿರಲ್ಲ. ನೀವು ಅದಕ್ಕೋಸ್ಕರ ಬ್ಯಾಂಕ್ಗಳಿಗೆ ಅರ್ಜಿ ಹಾಕೋದಕ್ಕಿಂತ ಮುಂಚೆ ಏನಪ್ಪ ಅಂದರೆ ವಿಚಾರ ಮಾಡಬೇಕು. ನಿಮ್ಮ ಹತ್ತಿರದ ಬ್ಯಾಂಕ್ಗಳಿಗೆ ಕೂಡ ನೀವು ಅಂದರೆ ತೊಗೋಬೋದು. ಹಾಗಾದರೆ ಯಾವ ಬ್ಯಾಂಕಿಗೆ ಅಪ್ಲಿಕೇಶನ್ ಹಾಕಬೇಕು ಏನು ಅಂತ ನೋಡೋದ್ರೆ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು. ನಿಮ್ಮ ಬ್ಯಾಂಕಿಗೆ ಹಾಕಬೇಕಾಗಿತ್ತು ಅಂದರೆ ವಿದ್ಯಾಲಕ್ಷ್ಮಿ ಅಂತ ಬರುತ್ತೆ ಫ್ರೆಂಡ್ಸ್. ಸೊ ವಿದ್ಯಾಲಕ್ಷ್ಮಿ ಅಂತ ಬರುತ್ತೆ. ಸೊ ವಿದ್ಯಾಲಕ್ಷ್ಮಿ ಅಂತ ಏನಿದೆಯಲ್ಲ, ಸೊ ಆ ಪರ್ಟಿಕ್ಯುಲರ್ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ವಿದ್ಯಾಲಕ್ಷ್ಮಿ ಅಂತ ಟೈಪ್ ಮಾಡಿಕೊಂಡು ನೀವು ಆಟೋಮೆಟಿಕ್ಲಿ ಅರ್ಜಿನ ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಸೊ ನಿಮಗೆ ಮಂಜೂರು ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ವಿದ್ಯಾಲಕ್ಷ್ಮಿ ಪೋರ್ಟಲ್ ಅಂತ ಬರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ವಿದ್ಯಾಲಕ್ಷ್ಮಿ ಪೋರ್ಟಲ್ಗೆ ಬಂದು ಸೊ ಆಟೋಮೆಟಿಕ್ಲಿ ಯಾರ್ಯಾರು ವಿದ್ಯಾರ್ಥಿಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಂತಿದ್ದೀರಾ, ಯಾವ ಬ್ಯಾಂಕಿಗೆ ಅರ್ಜಿ ಸಲ್ಲಿಸಬೇಕು ಅಂತಿದ್ದೀರಾ, ಸೊ ಇಲ್ಲಿ ನಿಮಗೆ ಏನಪ್ಪ ಅಂದರೆ ಎಜುಕೇಷನ್ ಲೋನಿಗೆ ಈಸಿಯಾಗಿ ಸಿಗುತ್ತೆ. ಆಮೇಲೆ ನಿಮ್ಮ ಹತ್ತಿರದ ಬ್ಯಾಂಕ್ಗಳಿಗೆ ಯಾವ್ಯಾವ ಇದ್ದಾವೆ ಅಲ್ಲೂ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಯಾವ ಅಡ್ಮಿಷನ್ ಮಾಡಿದರೆ ಏನು ಎಂತ ಅನ್ನೋದನ್ನು ಕೂಡ ಅಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿ ನಿಮಗೆ EMI ಎಷ್ಟು ಬರುತ್ತೆ, ಆಮೇಲೆ ಅದ್ರ ಜೊತೆಗೆ ವಿದ್ಯಾಲಕ್ಷ್ಮಿಯಲ್ಲಿ ಏನೇನು ಸ್ಕೀಮ್ಗಳಿದಾವೆ ಅದೆಲ್ಲನೂ ಕೂಡ ಇದರಲ್ಲಿ ಬರುತ್ತೆ. ನೀವು ಫಸ್ಟ್ಗೆ ಇದಕ್ಕೆ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಇದೇನಪ್ಪ ಅಂದರೆ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ವತಿಯಿಂದ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಆ್ಯಪ್ ಆಮೇಲೆ ವೆಬ್ಸೈಟ್ ಆಗಿದ್ದು, ಇಲ್ಲಿ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಯಾರು ದುರ್ಬಲ ಇರ್ತಾರೆ ಅಂಥವ್ರಿಗೆ ಎಜುಕೇಷನ್ ಲೋನ್ನ ಪ್ರೊವೈಡ್ ಮಾಡೋದ್ರ ಜೊತೆಗೆ ಕಡಿಮೆ ಬಡ್ಡಿ ದರದಲ್ಲಿ ಕೂಡ ಲೋನ್ನ ಏನಪ್ಪ ಅಂದರೆ ಪ್ರೊವೈಡ್ ಮಾಡ್ತಾರೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತೀನಿ. ಹಾಗಾಗಿ ನೀವು ಫಸ್ಟ್ಗೆ ರಿಜಿಸ್ಟರ್ ಮಾಡಿಕೊಂಡು ಆಟೋಮೆಟಿಕ್ಲಿ ಏನಪ್ಪ ಅಂದರೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಎಜುಕೇಷನ್ ಲೋನಿಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಏನಪ್ಪ ಅಂದರೆ ನೀವು ಲಾಗಿನ್ ಕೂಡ ಆಗಬೇಕಾಗುತ್ತೆ. ಸ್ಟೂಡೆಂಟ್ ಲಾಗಿನ್ ಅಂತ ಇರುತ್ತೆ. ಸೊ ಇಲ್ಲಿ ನೀವೇನಪ್ಪ ಅಂದರೆ ಸ್ಟೂಡೆಂಟ್ ಲಾಗಿನ್ನಲ್ಲಿ ನೀವು ಲಾಗಿನ್ ಆಗಬೇಕಾಗುತ್ತೆ. ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ನಿಮಗೆ ಲಾಗಿನ್ ID ಪಾಸ್ವರ್ಡ್ ಕೂಡ ಬರುತ್ತೆ. ಅಲ್ಲಿ ಕೂಡ ನೀವೇನಪ್ಪ ಅಂದರೆ ತೊಗೋಬೋದು. ಮತ್ತು ಅದ್ರ ಜೊತೆಗೆ ಬ್ಯಾಂಕ್ಗಳಿಗೆ ಕೂಡ ಇದ್ರೆ ಲಾಗಿನ್ ಇರುತ್ತೆ. ಸೊ ಅವರು ಕೂಡ ನಿಮ್ಮ ಅಪ್ಲಿಕೇಶನ್ ಹಾಕಿದ್ದು ಬಂದಿದೆ ಇಲ್ಲ ಚೆಕ್ ಮಾಡಿಕೊಂಡು ಅವರು ಕೂಡ ವೆರಿಫೈ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹಾಗಾಗಿ ಇದು ವಿದ್ಯಾಲಕ್ಷ್ಮಿ ಏನಿದೆಯಲ್ಲ, ಸೊ ಆಟೋಮೆಟಿಕ್ಲಿ ಎಲ್ಲ ವಿದ್ಯಾರ್ಥಿಗಳ ಆಶಾಕಿರಣ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇನ್ನು ಮುಂದೆ ನಿಮಗೆ ಯಾರಾದರೂ ಬ್ಯಾಂಕ್ಗಳು ಇದು ಮಾಡ್ತಾಯಿದ್ರು ಅಂದರೆ ಸೊ ಆಟೋಮೆಟಿಕ್ಲಿ ಕಂಪ್ಲೇಂಟ್ ಕೂಡ ಕೊಡ್ಬೋದು. ಮತ್ತು ಅದ್ರ ಜೊತೆಗೆ 15 ದಿನದೊಳಗೆ ತ್ವರಿತಗತಿಯಲ್ಲಿ ಲೋನ್ ಕೂಡ ಸ್ಯಾಂಕ್ಷನ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತೀನಿ. ಹಾಗಾಗಿ ವೆಬ್ಸೈಟ್ ಲಿಂಕನ್ನು ಕೂಡ ಹಾಕಿರ್ತೀನಿ. ನೀವು ಇಂಟ್ರೆಸ್ಟೆಡ್ ಇದ್ದವರು ಇಲ್ಲಿ ಅಪ್ಲೈ ಮಾಡಿಕೊಂಡು ಲೋನ್ ಕೂಡ ತೆಗೆದುಕೊಂಡು ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಆ್ಯಂಡ್ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.